ಏನ್ ಮೇಡಮ್ ಫುಲ್ಲು ಮಿಂಚಿಂಗ್ ರೆಡಿ ಆಗ್ಬಿಟ್ಟೆಲ್ಲ ಹೊರಟಿದ್ದೀರಾ? ಎಲ್ಲಿ ಹೋಗ್ತಿದೀವಿ ಅಂದ್ರೆ ನಮ್ಮ ಗಂಡನ ಸ್ಕೂಲ್ಗೆ ಹೋಗ್ತಾ ಇದೀವಿ. ವಿಷಯ ಏನಪ್ಪಾ ಅಂದ್ರೆ ನನ್ ಗಂಡ ಅವ್ರ ಸ್ಕೂಲಿಗೆ ಕರ್ಕೊಂಡು ಹೋಗ್ತಿದ್ರೆ ಅವ್ರ ಸ್ಕೂಲ್ ಡೇಸ್ ನ ಮೆಮರಿ ಮತ್ತೆ ರೀಕ್ರಿಯೇಟ್ ಮಾಡೋ ತರ. ರೀಕ್ರಿಯೇಟ್ ಮಾಡಕ್ಕಲ್ಲ, ನಮ್ ಸ್ಕೂಲ್ ಅನ್ನು ತೋರ್ಸಕ್ಕೆ ಅಷ್ಟೇ. ಅಂಡ್ ನಮ್ಗೆ ನಮ್ ಸ್ಕೂಲ್ ಅಲ್ಲಿ ಯಾವ್ದೋ ಒಂದು ಸರ್ಟಿಫಿಕೇಟ್ ಬೇಕಿತ್ತು. ನಮ್ದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿರೋದ್ರಿಂದ ಅದ್ರದ್ದು ಏನೋ ಮಾಡಿಸ್ಬೇಕು ನಾವು. ಸಮಥಿಂಗ್ ನಮ್ಗೆ ಸ್ಕೂಲ್ ಇಂದ ಏನೋ ಡಾಕ್ಯುಮೆಂಟ್ಸ್ ಬೇಕು, ಅದನ್ನ ತರೋದಕ್ಕೆ ಹೋಗ್ತಾ ಇದೀವಿ. ಹಂಗೆ ನಾನು ಹೆಂಡತಿಗೆ ನಮ್ಮ ಸ್ಕೂಲ್ ಒಂದ್ಸರಿ ತೋರ್ಸ್ಬಿಡೋಣ ಅಂತ. ಹೌದು, ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ. ನನ್ನ ಊರಿಗೆ ನೆಕ್ಸ್ಟ್ ಮಂತ್ ನನ್ ಗಂಡನ್ ಕರ್ಕೊಂಡು ಹೋಗ್ತಿರೋದು. ಆದ್ರೂ ನನ್ ಸ್ಕೂಲ್ ನ ತೋರ್ಸಕ್ ಆಗಲ್ಲ, ಬಿಕಾಸ್ ತುಂಬಾ ದೂರ ಇದೆ ನಮ್ ಸ್ಕೂಲ್ ಇರ್ಲಿಲ್ಲ, ಹಾಸ್ಟೆಲ್ ಇದ್ದಿದ್ದಲ್ವಾ. ಹೌದು. ಅಂಡ್ ಆಲ್ಸೋ ಮನುಷ್ಯ ಎಷ್ಟ್ ದೊಡ್ಡ ವ್ಯಕ್ತಿ ಆದ್ರೂ ಚಿಕ್ಕ ಮಕ್ಳ ತರ ಇರ್ಬೇಕನ್ನೋದು ನನ್ನ ಒಪಿನಿಯನ್. ಯಾಕಂದ್ರೆ ಆ ಗೋಲ್ಡನ್ ಮೂಮೆಂಟ್ಸ್, ಆ ಚಿಕ್ಕ ವಯಸ್ಸಲ್ಲಿ ಏನು ಗೊತ್ತಾಗ್ತಾ ಇರಲ್ಲ, ಆಟ ಊಟ ನಿದ್ದೆ. ಅದೇ ದೊಡ್ಡವ್ರ ಆಗ್ತಾ ಜೀವನ ಕಮಿಟ್ಮೆಂಟ್, ಮನೆ ಬಾಡಿಗೆ, ಅದು ಇದು ಬೇಡ್ದಿರೋದು, ಲಿಟ್ರಲಿ ಒಂದ್ಸಲ ಹನ್ಸ್ಬಿಡುತ್ತೆ. ಹಿಂದಕ್ ಹೋಗ್ಬಿಟ್ಟು ವಯಸ್ಸು ಕಮ್ಮಿ ಮಾಡ್ಕೊಂಡ್ಬಿಡೋಣ ಅಂತ ಆ ಲೆವೆಲ್ಗೆ ಫ್ರಸ್ಟ್ರೇಷನ್ ಆಗ್ಬಿಡತ್ತೆ. ಕಾರಲ್ಲಿ ಬಂದಾಗ ಈ ಬಳೆನ ಇಲ್ಲಿ ಬಿಚ್ಚಿಟ್ಟಿದ್ಲಿ, ಇಲ್ಲಿ ಬಳೆ ಹಾಕೊಳ್ಳೋದು ಮರ್ತೋಯ್ತು ಅಂತ ಅಂದ್ಲು ಬೆಳಿಗ್ಗೆ ಹೊರಟಾಗ. ಪರವಾಗಿಲ್ಲ ಬಾ, ಟೈಮ್ ಆಯ್ತು ಅಂತ ಕರ್ಕೊಂಡ್ಬಿಟ್ಟೆ. ನೋಡಿ ಬಳೆ ಇಲ್ಲೇ ಇದೆ, ಸಿಕ್ಬಿಡ್ತೀಗ. ಕೋಇನ್ಸಿಡೆನ್ಸ್ ನೋಡಿ ಹೆಂಗ್ ಸಿಗುತ್ತೆ. ಸೊ ಕಾಫಿ ತಗೊಂತ ಇದೀವಿ ಬನಶಂಕರಿ ಮೆಟ್ರೋ ಸ್ಟೇಷನ್. ಅವ್ನು ಚೂರು ಕಡಿಮೆ ಇರಲಿ ಅಣ್ಣ. ಎಂತೆ ಏನ್ ಬಿಸಿ ಆಗ್ಬಿಟ್ಟಿದೆ ಮೊಬೈಲಲ್ಲಿ ನೋಡಿ. ಕಾಫಿಗೆ ಇವಳು ಪೇ ಮಾಡ್ತಾವಳೆ. ಎಂಟಿ ಇಷ್ಟೊಳ್ಳೆ ಒಳಬಿಟ್ಲ. ಬೆಂಗಳೂರಲ್ಲಿ 11 ಗಂಟೆ ಆಲ್ಮೋಸ್ಟ್ ಈಗ 10:53 ಟೈಮು. ಇನ್ನು ಫಾಗ್ ಕ್ಲಿಯರ್ ಆಗಿಲ್ಲ ಬೆಂಗಳೂರಲ್ಲಿ. ಬೇರೆ ಈಗ ನೋಡಿ ಬೇಸಿಗೆ ಬಂತು ಅಂದರೆ ರಪ್ಪ 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 ಅಂತ ಹೊಡೆಯೋದೆ ನಮ್ಮನ್ನ. ಅದಕ್ಕೆಲ್ಲ ತಯಾರಾಗ್ತಾ ಇದೆ ವೆದರು. ಇದೇ ನಮಗೆಲ್ಲ ಸರಿಯಾಗಿದೆ ಹಬ್ಬ ಅಲ್ಲ. ಮುಂದೆ ಫ್ರೀಯಾಗಿ ಚಳಿ ಸಿಗ್ತಾ ಇದೆ, ಎಂಜಾಯ್ ಮಾಡ್ಬಿಡಿ. ಆಮೇಲೆ AC ತಗೊಂಡು ದುಡ್ಕೊಂಡು ಹುಡುಕಾಡ್ಬೇಕು ಚಳಿ ಚಳಿ ಅಂತ. ಮೆಟ್ರೋ ಇಳಿದ್ಬಿಟ್ಟು ಸ್ಕೂಲ್ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಒಂದು 2 ಕಿಲೋಮೀಟರ್ ವಾಕಬಲ್ ನಡೀಲೇಬೇಕು. ಸೆಂಟ್ರಲ್ಲಿ ಹೂ ಮಾರ್ಕೆಟ್ ಸಿಗುತ್ತೆ. ಆಲ್ರೆಡಿ ಮಾರ್ಕೆಟ್ ಎಲ್ಲ ಸಿಕ್ಕಾಪಟ್ಟೆ ಜನ ಬ್ಯುಸಿಯಾಗಿ ಕೆಲಸ ಮಾಡ್ಕೊಂಡಿದ್ದಾರೆ. ಈ ಏರಿಯಾ ನೋಡಿ, ನಾನು ಏನಿಲ್ಲ ಅಂತಂದ್ರೂ ಒಂದು 2 ವರ್ಷ ಆಗಿದೆ ಈ ಏರಿಯಾಗೂ. ಅಂದರೆ ಲಾಸ್ಟ್ ಟೈಮ್ ಸ್ಕೂಲಿಗೆ ಬಂದಿದ್ದಲ್ಲ ಅವಾಗ ಬಂದಿದ್ದು. ಅದು ಬಿಟ್ಟರೆ ಈಗಲೇ ಬರ್ತಿರೋದು. ಅದು ನೀವು ಸವಾಸ ಮಾಡಿದ್ಮೇಲೆ ಬರ್ತಿರೋದು ನೋಡಿ. ಇನ್ನು ಏನೇನು ಮಾಡಿಸ್ತಿರೋ ನೀವು. ಫುಲ್ಲು ಬ್ಯುಸಿ ಇದ್ದಾರೆ. ಇದ್ರ ಮಧ್ಯೆ ಫುಲ್ಲು ಕಾಲು ಹಿಡ್ಕೊಂಡು ಹೋಗ್ತಿರೋದು ನಾವಿಬ್ಬರೇ ನೋಡಿ ಈಗ ಅಲ್ಲ. ಫುಲ್ ಬ್ಯುಸಿ. ಏಷ್ಯಾಸ್ ಸೆಕೆಂಡ್ ಲಾರ್ಜೆಸ್ಟ್ ಫ್ಲವರ್ ಮಾರ್ಕೆಟು. ಒಳಗಡೆ ನಾವು ಹೋಗಿಲ್ಲ. ಆ್ಯಂಡ್ ಇಲ್ಲೇ ಸುಮ್ಮನೆ ಹೊರಗಡೆ ಸುತ್ತಾಡಿಕೊಂಡು ಈಗ ನಾವು ನಮ್ಮ ಕೆಲಸದ ಕಡೆ ಹೊರಟಿದ್ದೀವಿ. ಇಲ್ಲೆಲ್ಲ ಮಸಾಲೆ ಮತ್ತು ಡ್ರೈ ಫ್ರೂಟ್ಸು ಎಲ್ಲ ಇದೆ. ಫಸ್ಟ್ ಹಣ್ಣು, ಆಮೇಲೆ ತರಕಾರಿ, ಆಮೇಲೆ ಮಸಾಲೆ. ಸೊ ಇದು ಅವೆನ್ಯೂ ರೋಡು. ಈ ಕಡೆ ಹೋದರೆ ಫ್ಲವರ್ ಮಾರ್ಕೆಟು. ಸ್ಟ್ರೈಟ್ ಹಿಂಗೆ ಹೋದರೆ ಒಂದು 2 ಕಿಲೋಮೀಟ್ರ್ ಅಲ್ಲ, ಒಂದು ಕಿಲೋಮೀಟ್ರ್ ಒಳಗಡೆ ಹೋದರೆ ನಮ್ಮ ಸ್ಕೂಲ್ ಸಿಗುತ್ತೆ. ಈ ರೋಡಲ್ಲಿ ಓಡಾಡಿ 2 ವರ್ಷ ಮೇಲೆ ಆಯಿತು. ಹೋಗೋಣ ಬನ್ನಿ. ಈಗ ಫೈನಲಿ ಬಂದ್ವಿ. ಇದು ಬಂದು AM ಗಲ್ಲಿ ಅಂತಾರೆ. AM ಗಲ್ಲಿಯಲ್ಲೇ ನಮ್ಮ ಸ್ಕೂಲ್ ಇರೋದು. ನೋಡಿರ್ತೀವಿ ಆ ಓಲ್ಡ್ ವಿಡಿಯೋ ನೀವು. ಮತ್ತೆ ಒಂದು ಸರಿ ತೋರಿಸ್ತೀನಿ ಬನ್ನಿ. ಇರೋಣ. ಅಯ್ಯೋ ಹಂಗೆ ಚಿನ್ನ, ಇಲ್ಲಿ ಜಾಗ ಇಲ್ಲ, ಏನು ಮಾಡ್ತೀಯಾ ನೋಡಿ. ಇಲ್ಲೇ ನಮ್ಮ ಸ್ಕೂಲು ಇದೆ ನೋಡಿ. ಇಲ್ವಾ ಅದೊಂದು ಬೋರ್ಡ್ ಇದೆ ನೋಡಿ. ಸರ್ಕಾರಿ ಪ್ರೌಢಶಾಲೆ ಚಿಕ್ಕಪೇಟೆ ರಜತಾ ಕಾಂಪ್ಲೆಕ್ಸ್ ಬೆಂಗಳೂರು. ಈ ಮೋಟ್ರ್ ಇನ್ನೂ ಹಂಗೆ ಇದೆ ನೋಡಿ. ಎಂತಿ ಓಡ್ತಾವಳೆ. ಎಲ್ಲೋಗಿದೆಯಾ ನೀನು? ಹಳೆ ಮನೆ ಅಂತಾರನೇ ಇದೆ ಇದು. ಲಾಸ್ಟ್ ಟೈಮ್ ನೀವು ನೋಡಿದ್ರಿ ನಮ್ಮ ಸ್ಕೂಲ್ಗೆ ಬಂದಿದ್ದು ಒಂದು 2 years ಬ್ಯಾಕು.
ಬಂದಿದ್ದ ಕೆಲಸ ಮುಗೀತು. ಒಬ್ಬರು ಟೀಚರ್ ಮಿಸ್ಸಿಂಗು, ಅವರು ಪ್ರಮೋಷನ್ ತೊಗೊಂಡು ಬೇರೆ ಕಡೆ ಹೋಗ್ಬಿಟ್ಟಿದ್ದಾರೆ. ಸದ್ಯಕ್ಕೆ ನಮಗೆ ಪಾಠ ಮಾಡಿದವರು ಇವರೊಬ್ಬರೇ ಇರೋದು. ಹಂಗಾಗಿ ಇವ್ರ ಹತ್ರ ಮಾತಾಡಿಕೊಂಡು ಎಲ್ಲ ರಿಕ್ವೆಸ್ಟ್ ಲೆಟರ್ ಬರೆದು ಕೊಟ್ಬಿಟ್ಟು ಹೋಗ್ತಾ ಇದ್ದೀನಿ. ಮಂಡೇ ಬಂದರೆ ನನಗೆ ರೆಡಿ ಇರುತ್ತೆ. ನಿಮ್ಗೆಲ್ಲ ಹಂಗೆ ಅಡ್ಜಸ್ಟ್ ಆಗ್ಬಿಡ್ತಾರೆ, ಹೋಗಿದ್ ಕಡೆ ಅಡ್ಜಸ್ಟ್ ಆಗ್ಬಿಡ್ತಾರೆ ನೋಡು. ಥ್ಯಾಂಕ್ ಯು. ನನ್ನ ವೈಫ್ಗೆ ಎಲ್ಲ ತೋರಿಸ್ತಾ ಇದ್ದೀನಿ ನಮ್ಮ ಸ್ಕೂಲು ಹಂಗೆ ಹಿಂಗೆ ಅಂತ. ಹ್ಞೂ ಇದೆ. ಇದು ಬೇರೆ ಕ್ಲಾಸು, ನಾನು ಓದಿದ್ದು ಆ ಕಡೆ ಇದೆ ಕ್ಲಾಸ್ ರೂಮ್. ಎಷ್ಟನೇ ಕ್ಲಾಸಪ್ಪ? 10th? ಬೋರ್ಡೆಲ್ಲ ಚೇಂಜ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ನಾವಿದ್ದಾಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಗೋಡೆಲ್ಲ ಫಿಕ್ಸ್ ಆಗಿರ್ತಾಯಿತ್ತು, ಬಟ್ ಇದು ಫಿಕ್ಸ್ ಆಗಿಲ್ಲ, ಹೊಸ ಬೋರ್ಡ್ ಇದು. ಹಿಂದಗಡೆ ಇದೆ ಅಲ್ಲ, ಹಳೆ ಬೋರ್ಡ್ ಇದೆಯಾ ಹಿಂದೆಗಡೆ? ಹೌದಾ? ಓಕೆ, ಇದೆಲ್ಲ ನೀಟಾಗೆಲ್ಲ ಬರಿಬೋದಿದೆ. ಫಸ್ಟ್ ಎಲ್ಲ ಬಂದ್ಬಿಟ್ಟು ಬ್ಲ್ಯಾಕ್ ಬೋರ್ಡ್ ಇರ್ತಾಯಿತ್ತು, ಇದು ಚೇಂಜ್. ಇವಾಗ ಡಸ್ಟರ್ ಹಿಂಗೆ. ಇವಾಗೆಲ್ಲ ಹಿಂಗೆ ಒರೆಸ್ತೀವಿ. ಫಸ್ಟು ಹಂಗಿರ್ತಿರ್ಲಿಲ್ಲ. ಬಟ್ಟೆ ಗೊತ್ತಲ್ಲ, ಬಟ್ಟೆ ಸುತ್ತಿ ಡಸ್ಟರ್ ಇರ್ತಾಯಿತ್ತು. ಹುಡುಗರು ಗಲಾಟೆ ಮಾಡಿದ್ರೆ ಟೀಚರ್ ಅದರಲ್ಲಿ ಹೊಡೆಯೋರು, ಬಟ್ ಇದ್ರಲ್ಲಿ ಹೊಡಿಯೋಕ್ಕಾಗಲ್ಲ. ಟೀಚರ್ಸ್ಗೆ ಇದೊಂದು ಡಿಸ್ಅಡ್ವಾಂಟೇಜಸ್ ಅಲ್ಲ. ಈಗ ಹೊಡಿಯಲ್ಲ, ಮುಂಚೆ ಹೊಡಿಯೋರು. ಹಾಂ, ಇದ್ರಲ್ಲಿ ಹೊಡಿತಾರ? ಹೆಂಗೆ ಜೋರಾಗಿ ಹೊಡಿತಾರ ಹಿಂಗೆ? ಹೌದಾ? ಹಂಗೆ ಹಂಗೆ. ಏನು ಮಾಡ್ತಿದ್ದೀರಾ? ಹೌದಾ? ಹಾಂ ಹಂಗೆ. ಸ್ಕೂಲ್ ಚಿಕ್ಕದನ್ನಿಸ್ತಾ ಇದೆ ಆ್ಯಕ್ಚುಲಿ ನಿಂಗೆ. ಅವಾಗೆಲ್ಲ ಎಲ್ಲಿ ಮುಂದೆ ಕುತ್ಕೊಂಡ್ರೆ ಕ್ವೆಶನ್ ಆನ್ಸರ್ ನಮಗೆ ಫಸ್ಟ್ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಕೊನೆ. ಹೌದಾ? ಕಾರ್ನರ್ ಇಲ್ಲ ಅಂದ್ರೆ ಇಲ್ಲಿ, ಇಲ್ಲಾಂದ್ರೆ ಒಟ್ಟ ಫ್ರಂಟ್ ಬೆಂಚ್ ಫಿಕ್ಸ್. ಲಾಸ್ಟ್ ಬೆಂಚ್ ಅಲ್ಲಿ ಲೈಫಲ್ಲಿ ನೋಡಿಲ್ಲ. ಹೌದಾ? ಇದ್ರ ಬಗ್ಗೆ ಇವಳಿಗೆ ಹೇಳ್ತಾ ಇದ್ದೆ. ಏನಂತಂದರೆ ಆಟ ಆಡಿಕೊಂಡು ಊಟ ಗೀಟ ಮಾಡಿಕೊಂಡು ಇಲ್ಲಿ ಅನ್ನ ಚೆಲ್ಬಿಡ್ತಾ ಇದ್ವಿ. ಇಲ್ಲಿ ಕೆಳಗಡೆ ಸೀರೆಗಳನ್ನ ತೋರಿಸ್ತಾ ಇರ್ತಾರೆ ಕಸ್ಟಮರ್ಸ್ಗೆ. ಅನ್ನ ಎಲ್ಲ ಚೆಲ್ಲೋದಾಗ ಎಷ್ಟೊತ್ತಿಗೆ ಗಲಾಟೆ ಮಾಡಿಬಿಟ್ಟಿದ್ದಾರೆ ಇವರು. ಸೊ ಈಗ ಎಲ್ಲ ಫುಲ್ಲು ಚೇಂಜ್. ಕೆಳಗಡೆ ಗೂಡ್ಸ್ ಇಟ್ಕೊಳ್ಳೋಕ್ಕೆ ಯೂಸ್ ಮಾಡ್ತಾರೆ ಅನ್ಕೋತೀನಿ. ಇದು ಮಾತ್ರ ಹಂಗೆ ಇದೆ, ಅವಾಗಿಂದ ಪೇಂಟ್ ಮಾಡಿದ್ದಾರೆ ಅಷ್ಟೇ. ನಡಿ ಹೋಗೋಣ. ನೋಡಿ ಎಲ್ಲ ಹುಡುಗರೆಲ್ಲ ಫುಲ್ಲು. ಏನರಪ್ಪ ಹೆಸರು? ಗಲಾಟೆ ಯಾರು ಗಲಾಟೆ ಮಾಡ್ಬೇಡಿ. ನಿನ್ನ ಹೆಸರು? ಸೂರ್ಯ. ಭೀಮಪ್ಪ, ಉತ್ತರ ಕರ್ನಾಟಕ. ವೆರಿ ಗುಡ್. ಸತೀಶ, ಕಾಶಿನಾಥ್. ಲಾಕ್ ಮಾಡಿದ್ದಾರೆ. ಯಾಕೆಂದ್ರೆ ಓಡೋಗ್ತಾರೆ ಅಂದ್ರೆ ಮಧ್ಯಾಹ್ನ ಟೈಮಲ್ಲಿ ನೀವೆಲ್ಲ ಕೆಳಗಡೆ ಗಲಾಟೆ ಮಾಡ್ತೀರಾ ಅಂತ. ಚೆನ್ನಾಗಿ ಓದ್ಕಳೆ. ಆಯ್ತು, ಬಾಯ್. ಇಲ್ಲಿ ಬಂದು ನಾವು ಸ್ಕೂಲ್ ಇದೆಯಲ್ಲ, ಆ ಬಿಲ್ಡಿಂಗ್ನ ಗ್ರೌಂಡ್ ಫ್ಲೋರ್. ಇದು ಕಂಪ್ಲೀಟ್ ಬಟ್ಟೆ ಅಂಗಡಿ, ಎಲ್ಲ ಬಟ್ಟೆ ಅಂಗಡಿಗಳೇ ಇಲ್ಲಿ. ಸೊ ಇಲ್ಲಿ ನಡ್ಕೊಂಡು ಹೋಗ್ತಿದ್ವಿ ನಾವು ಫಸ್ಟು. 300 ಹಾಕೋ. ಏನು ಗುರು ಇಷ್ಟೊಂದು ರೇಟ್ ಹೇಳ್ತೀರಾ? ಈಗ ಹಿಂಗೆ ತಿರ್ಗ ಹಂಗೆ ನೋಡಿ. ಇದಿಷ್ಟಕ್ಕೂ ಟ್ಯಾಕ್ಸ್ ಹಾಕಿದ್ಲಿ ಇವಳು. ಇನ್ನೊಂದ್ಸರಿ ಕರ್ಕೊಂಬರ್ತೀನಿ ನಿನಗೆ. ಇದೇ ಆಗೋಯ್ತು ಈ ಅಂಗಡಿ ನೋಡಿ ತಗೊಂಡು. ಇಲ್ಲಿ ಈಗ ಎಲ್ಲ ಮುಗಿಸ್ಕೊಂಡು ಎಳ್ನೀರು ಕುಡಿಯೋಣ ಅಂತ ಬಂದ್ವಿ. ಮೆಟ್ರೋ ಸ್ಟೇಷನ್ ಇಲ್ಲೇ ಇದೆ, ಚಿಕ್ಕಪೇಟೆ ಮೆಟ್ರೋ ಸ್ಟೇಷನು. ಎಳ್ನೀರು ಕುಡ್ಕೊಂಡು ಮೆಟ್ರೋ ಸ್ಟೇಷನ್ಗೆ ಹೋಗಿ ಮನೆಗೆ ಹೋಗ್ಬೇಕು ಇವಾಗ. ನಮ್ಮ ಹತ್ರ ಕ್ಯಾಶ್ ಇರಲಿಲ್ಲ, ಕ್ಯಾಶ್ ಮಾತ್ರ ಅಂತೆ. ಇವ್ರಿಗೆ ಗೂಗಲ್ ಪೇ ಮಾಡಿದ್ದೀವಿ, ಇವ್ರು ಕೊಡ್ತಾರಂತೆ. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಟೈಮ್ ನೋಡಿಕೊಂಡು ಕ್ಯಾಶ ಏನು ಅಂತ ಕೇಳ್ಕೊಂಡು ಕುಡಿಬೇಕು ನಾವು. ಬಾ. ಏನಂದರೆ ಒಂಥರ ಈ ಕ್ಯಾಶ್ ಅಂದರೆ ಟೆನ್ಷನ್ ಆಗ್ಬಿಡುತ್ತೆ. ಯೂಶ್ವಲಿ ನಾನು ಕ್ಯಾಶೇ ಕ್ಯಾರಿ ಮಾಡಲ್ಲ, ಆಲ್ವೇಸ್ ಗೂಗಲ್ ಪೇ, ಫೋನ್ಪೇ ಅಷ್ಟೇ. ಔಟ್ ಆಫ್ ಸ್ಟೇಟು ಇಲ್ಲ ಔಟ್ ಆಫ್ ಕಂಟ್ರಿ ಹೋದರೆ ಮಾತ್ರ ಕ್ಯಾಶ್ ತೊಗೊಂಡು ಹೋಗಿರ್ತೀನಿ. ಯಾಕೆಂದರೆ ಅಲ್ಲೆಲ್ಲ ಗೂಗಲ್ ಪೇ ವರ್ಕ್ ಆಗಲ್ಲ, ಅದಕ್ಕೋಸ್ಕರ. ಬಟ್ ಇದೆ ಏನಂತ ಗೊತ್ತಾಗ್ತದೆ.
ಮಾತಲ್ಲೇ ನಶೆ ಇರಿಸ್ಬಿಡ್ತೀವಿ, ಕುಡಿಯದ್ದೇ ಬೇಡ ಗುರು. ಇದನ್ನ ಹಾಕ್ಲಾ ಹಿಂಗೇನೆ? ಎಲ್ಲಿ ಬೇಕಾದ್ರೆ ಹಾಕೊಂಡು ಇಲ್ಲಿಗೆ ಹಾಕೊಂಡು ಆಯ್ತು. ಏನ್ ಮಾಡ್ಲಿ? ಕುಡ್ದಿರೋ ತರ ಆಡ್ತಾಳೆ ನೋಡ್ರಪ್ಪ ಇವಳು. ಏಯ್ ಬಿದೋಗ್ತೇವೆ. ಮಾತಲ್ಲಿ ನಶೆ ಇರ್ತಿದ್ಯಾ ಗುರು, ಕುಡಿಯೋದೇ ಬೇಕು. ರೆಡಿಯಲ್ಲ ಆಯ್ತು. ನಾವೆಲ್ಲ ಮುಗಿಸ್ಕೊಂಡು ಊಟಕ್ಕೆ ಬಂದ್ವಿ. ಇದು ಸಿಕ್ಕಾಪಟ್ಟೆ ಬಿದ್ದಿರೋ ಹೋಟೆಲ್ ನೋಡ್ಬೋದು ನೀವು. ಹೆವಿ ಜನ, ಊಟ ತಿನ್ಕೊಂಡು ಹೋಗ್ಬೇಕು ಇಲ್ಲಿಂದ. ನಾವು ಸ್ಕೂಲ್ಗೆ ಹೋಗಿ ಸುತ್ತಾಡ್ಕೊಂಡು ಬಂದಿದ್ದಾಯಿತು. ಫೈನಲ್ ಟಚ್ಚು ಜ್ಯೂಸ್ ಕುಡ್ಕೊಂಡು ವ್ಲಾಗ್ನ ಊಟ ಮಾಡಾಯಿತು. ಊಟ ಮಾಡಿ ಜ್ಯೂಸ್ ಕುಡಿಯೋಕ್ಕೆ ಬಂದ್ವಿ. ಇಲ್ಲಿಗೆ ವ್ಲಾಗ್ನ ಮುಗಿಸೋಣ. ಇನ್ನೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿ ಗಂಟ ಬಾಯ್ ಬಾಯ್, ಟೇಕ್ ಕೇರ್, ಬಾಯ್ ಬಾಯ್ ಹೇಳೋ. ಟೇಕ್ ಕೇರ್, ಬಾಯ್ ಬಾಯ್. ಖುಷಿಯಾಗಿರಿ, ಖುಷಿನ ಹಂಚಿ ಅಷ್ಟೇ.